ರುಚಿ ನೋಡ್ತೀನಿ ಅಂದ್ರೆ ನನ್ನ ಹೆಂಡತಿ ಬಿಡ್ಲಿಲ್ಲ. ಅರ್ಜುನ್ ಸರ್, ಸ್ವಲ್ಪ ಸುಮ್ನೆ ಇರ್ತೀರಾ? ಆಹಾ, ಅಮೃತ ಅಮೃತ ತರ ಇದೆ, ಎಷ್ಟು ರುಚಿಯಾಗಿದೆ. ಹೌದು, ತುಂಬಾ ರುಚಿಯಾಗಿದೆ. ಅರ್ಜುನ್ ಸರ್, ನಾನ್ ಹೇಳಿಲ್ವಾ ದೇವ್ರಿಗೋಸ್ಕರ ಮಾಡಿರೋ ಪ್ರಸಾದ ಯಾವತ್ತೂ ಹಾಳಾಗಲ್ಲ, ತುಂಬಾ ರುಚಿಯಾಗಿರುತ್ತೆ ಅಂತ. ಅಂದ್ರೆ ಮನೇಲೆಲ್ಲ ನೀನು ಪ್ರಸಾದ ಮಾಡಿದಾಗ ಯಾವತ್ತು ರುಚಿನೇ ನೋಡಿಲ್ವಾ? ಅಯ್ಯೋ ಇಲ್ಲಪ್ಪ. ಸೂಪರ್ ಅಲ್ವಾ? ಎಷ್ಟೋ ಸಲ ರುಚಿ ನೋಡ್ ಮಾಡಿದ್ರು ವ್ಯತ್ಯಾಸ ಆಗೋಗಿರುತ್ತೆ. ಅದ ಹಾಗೆ ಸರ್. ಈಗ ನೀವ್ ಅಂಗಡಿಗೆ ಹೋಗಿ ಒಂದ್ ಬಾಟಲ್ ನೀರ್ ತಗೊಂಡ್ ಬಂದಿಡಿ. ಸ್ವಲ್ಪ ದಿವಸ ಆಗೋದ್ಮೇಲೆ ಅದ್ರಲ್ಲಿ ಹುಳ ಬೀಳುತ್ತೆ. ಅದೇ ದೇವಸ್ಥಾನಕ್ ಹೋಗಿ ತೀರ್ಥದ ಬಾಟಲ್ ತಗೊಂಡ್ ಬಂದಿಡಿ, ಎಷ್ಟೇ ವರ್ಷ ಆದ್ರೂ ಅದೇನೂ ಆಗಲ್ಲ. ಹೌದು, ಯಾರೋ ಒಬ್ರು ಕುಂಭಮೇಳಕ್ಕೆ ಹೋಗಿದ್ದೆ ಅಂತ ನನಗೆ ಗಂಗೆ ನೀರು ತಂದ್ಕೊಟ್ಟಿದ್ರು. ಅದಿನ್ನೂ ಫ್ರೆಶ್ ಆಗಿ ನಮ್ಮ ಮನೇಲಿ ಹಾಗೆ ಇದೆ ಅಲ್ವಾ? ಹೌದು, ಅದನ್ನೇ ನಾನು ಹೇಳಿದ್ದು, ದೇವರ ಆಶೀರ್ವಾದ ಅಂತ. ಮಾಯಮ್ಮ, ಮಾಯಮ್ಮ, ಏನಾಯ್ತು? ಏನೋ ಮಾತಾಡ್ತಾನೆ ಇಲ್ಲ. ಅದೇ ಆ ಮಾಟುಗಾತಿ ಬಗ್ಗೆ ಹೇಳಿದ್ಯಲ್ಲ, ಅವ್ರ ಯೋಚನೆಲೆ ಕಳೆದೋಗಿದ್ದೆ. ನಿಮ್ ಶಕ್ತಿಯಿಂದ ಆ ಮಾಟ್ಕತಿ ಎಲ್ಲಿದ್ದಾಳೆ ಅಂತ ನೀವು ತಿಳ್ಕೋತೀರಾ? ನೋಡ್ತೀನಿ. ನೋಡೋದಲ್ಲ, ನೀವ್ ಅವಳನ್ನ ಹುಡುಕ್ಲೇಬೇಕು. ನನಗ್ 100% ನಂಬಿಕೆ ಇದೆ, ಅವ್ರೇನಾದ್ರೂ ಸಿಕ್ಕಿದ್ರೆ ನನಗ್ ಸಹಾಯ ಮಾಡೇ ಮಾಡ್ತಾರೆ. ನನ್ ಜೊತೆ ನೀವು ಕೈ ಜೋಡಿಸಿ ನಾವಿಬ್ರು ಒಟ್ಟಿಗೆ ಹೋರಾಡೋಣ. ಆಯ್ತಾ? ಅಯ್ಯೋ ಗೂಬೆ, ನಾವೀಗಾಗ್ಲೇ ಒಂದಾಗಾಯ್ತು. ಇನ್ನೇನಿದ್ರು ಕರ್ಣನ್ ಕುತ್ಕೆಲಿರೋ ಡಾಲರ್ನ ತೆಗ್ಸಿ ಸೇವಂತಿ ಜೀವನನ ಹಾಳು ಮಾಡೋದೊಂದೇ ಬಾಕಿ. ನಿಮ್ ಗುರುಗಳಿದಾರಲ್ಲ, ಅವ್ರು ಕಾಲ್ ಮಾಡಿ ಕೇಳಿ. ಅದೆಲ್ಲ ಬಿಡು, ಕರ್ಣನ್ ಕುತ್ಕೆಲಿರೋ ಆಂಜನೇಯ ಡಾಲರ್ ತಂದು ಕೊಡ್ತೀಯೋ ಇಲ್ವೋ? ಅಯ್ಯೋ, ಅದು ತುಂಬಾ ಕಷ್ಟ ಅನ್ಸುತ್ತೆ. ಸರಿ ಬಿಡು, ಹಾಗಾದ್ರೆ ಆ ಪ್ರಿಯಾ ದೆವ್ವನ ಈ ಮನೆಯಿಂದ ಆಚೆ ಕಳ್ಸೋದನ್ನ ಮರ್ತ್ ಬಿಡು. ಅಯ್ಯಯ್ಯೋ ಮಾಯಮ್ಮ, ಹಾಗೆಲ್ಲ ಹೇಳ್ಬೇಡಿ. ಇಷ್ಟಕ್ಕೆಲ್ಲ ಯಾಕೆ ಸಿಟ್ ಮಾಡ್ಕೊಂಡು ಹೋಗ್ತಿದ್ದೀರಾ? ಮತ್ತೆ ನಿಮ್ಗೆಲ್ಲ ಪರಿಹಾರ ಬೇಕು, ಆದ್ರೆ ಕಷ್ಟ ಪಡಕ್ ಮಾತ್ರ ರೆಡಿ ಇಲ್ಲ. ಸರಿ, ಹಾಗಿದ್ರೆ ಬೇರೆ ದಾರಿ ಇಲ್ಲ. ಹೇಗಾದ್ರೂ ಮಾಡಿ ಆ ಡಾಲರ್ನ ತೆಗಿಯೋ ಪ್ರಯತ್ನ ಮಾಡ್ತೀನಿ. ಎಷ್ಟು ಬೇಗ ನೀನ್ ಈ ಕೆಲ್ಸ ಮಾಡ್ತೀಯೋ ಅಷ್ಟು ಬೇಗ ಆ ಪ್ರಿಯಾ ದೆವ್ವನ ಓಡಿಸ್ತೀನಿ. ಆದ್ರೂ ನನಗೊಂದ್ ಡೌಟು. ಪ್ರಿಯಾ ದುಷ್ಟಶಕ್ತಿ, ಆಂಜನೇಯ ದೈವ ಶಕ್ತಿ. ಅವಳನ್ನ ಈ ಮನೆಯಿಂದ ಹೋಗದೆ ಇರಕ್ಕೆ ಆಂಜನೇಯ ಯಾಕೆ ಸಹಾಯ ಮಾಡ್ತಾನೆ? ಅದೆಲ್ಲ ನಿನಗ್ ಗೊತ್ತಾಗಲ್ಲ, ನಾ ಹೇಳ್ದಷ್ಟ್ ಮಾಡು. ಸರಿ. ಆ ಕರ್ಣನ್ ಕುತ್ಕೆಲಿರೋ ಆಂಜನೇಯ ಡಾಲರ್ ಒಂದು ಈ ಮನೆಯಿಂದ ಆಚೆ ಬಿದ್ರೆ ಸಾಕು, ಆಮೇಲೆ ಆ ಸೇವಂತಿ ಬಾಳು ಬೀದಿಗೆ ಬೀಳಿಸ್ತೀನಿ. ಹಸ್ವಾಗ್ತಿದ್ಯಾ ನಿನ್ಗೆ? ಇಲ್ಲಪ್ಪ. ಸುಳ್ಳು ಹೇಳ್ಬೇಡ, ನಿನ್ನೆಯಿಂದ ಏನೂ ತಿಂದಿಲ್ಲ. ಅರ್ಜುನ್ ಸರ್, ನಿಜ ಹೇಳ್ಬೇಕು ಅಂದ್ರೆ ಹಸಿವಿಗಿಂತ ನೆನ್ನೆ ನಮಗ್ ಭಿಕ್ಷೆನೆ ಸಿಗ್ಲಿಲ್ವಲ್ಲ ಅಂತ ತುಂಬಾ ನೋವು ಜಾಸ್ತಿ ಆಗೋಗಿತ್ತು. ಆದ್ರೆ ಇವತ್ತು ಜೋಳಿಗೆ ತುಂಬಾ ಭಿಕ್ಷೆ ಸಿಕ್ತಲ್ಲ, ನನಗಂತೂ ತುಂಬಾ ಖುಷಿ ಆಯ್ತು. ಅಯ್ಯೋ ಬೇಡ 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 ಬೇಡ, ಎಲೆ ಎತ್ಬಿಡಿ, ನಾನ್ ತೆಗಿತೀನಿ, ನೀವು ಹೋಗಿ ಕೈ ತೊಳ್ಕೊಳ್ಳಿ. ಅರ್ಜುನ್ ಸರ್, ಕರ್ಕೊಂಡು ಹೋಗಿ. ಬನ್ನಿ ಬನ್ನಿ ಬನ್ನಿ, ಈ ಕಡೆ ಬನ್ನಿ. ರಕ್ತ ಎಲ್ಲ ಯಾಕೆ ಇಟ್ಕೊಂಡಿದ್ದಾಳೆ ಇವಳು? ವಾಮಾಚಾರ ಏನಾದ್ರು ಮಾಡ್ತಿದ್ದಾಳ? ಅದಕ್ಕೆ ಅಲ್ವಾ ಈ ರಕ್ತ ಎಲ್ಲ ಯೂಸ್ ಮಾಡೋದು? ಓ ಗಾಡ್, ಛೇ, ಇವಳು ನೋಡಿ ಅಯ್ಯೋ ಪಾಪ ಅನ್ಕೊಂಡ್ಬಿಟ್ವಲ್ಲ ನಾವು. ಇನ್ನು ಈ ರೂಮಲ್ಲಿ ಏನೇನಿದೆಯೋ ಏನೋ. ಇದು ಅಕ್ಕಂದಲ್ವಾ? ಅಶ್ವಿನ್ ಬಟ್ಟೆ. ಅಯ್ಯೋ, ಇದು
ಬಾಬನ್ ಬಟ್ಟೆ ಅಲ್ವಾ? ಅಯ್ಯೋ ದೇವ್ರೆ, ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಯಾಕೆ ಇಟ್ಕೊಂಡಿದ್ದಾಳೆ? ಅಯ್ಯೋ ಮೂಳೆ. ಇವಳೆಂತ ಕಿರಾತಕಿ ಇರ್ಬೋದು. ಇವಳೇನು ಅನ್ಕೊಂಡಿದ್ನಲ್ಲ. ಅಯ್ಯೋ, ಇನ್ನು ಇವಳ ರೂಮಲ್ಲಿ ಏನೇನಿದೆಯೋ. ಅಂದ್ರೆ ಇಷ್ಟ ದಿನ ನಮ್ಮ ಮನೇಲಿ ಆಗ್ತಿದೆ ಅನಾಹುತಕ್ಕೆಲ್ಲ ಈ ಮಾಯ ಮನೆ ಕಾರಣ ಇರ್ಬೋದಾ? ಡೌಟೇ ಬೇಡ, ಇದಕ್ಕೆಲ್ಲ ಪಕ್ಕ ಅವಳೆ ಕಾರಣ. ಛೇ, ಹೋಗಿ ಹೋಗಿ ಇವಳನ್ನ ಒಳ್ಳೆಯವಳು ಅಂತ ನಂಬಿಟ್ವಲ್ಲ ನಾವು. ನಾನು ಈಗಲೇ ಮನೆಗೆ ಹೋಗಿ ಅಕ್ಕಂಗೆ ಈ ವಿಷಯ ನಾನು ಹೇಳಲೇಬೇಕು. ಬರ್ತೀವಮ್ಮ. ಒಂದ್ ನಿಮಿಷ ಇರಿ. ಅರ್ಜುನ್ ಸರ್, ದೇವ್ರು ಒಳ್ಳೇದ್ ಮಾಡ್ಲಮ್ಮ. ಆಶೀರ್ವಾದ ಮಾಡಿ. ಗಂಡ ಹೆಂಡತಿ ಚೆನ್ನಾಗಿರಿ, 100 ವರ್ಷ ಸುಖವಾಗಿ ಬಾಳಿ. ಬರ್ತೀವಮ್ಮ. ಅಬ್ಬಾ, ನಿಜವಾಗ್ಲೂ ಈ ಆಶೀರ್ವಾದ ನಮಗ್ ಸಿಗುತ್ತಾ ಅಂತ ಅನ್ಕೊಂಡಿದ್ದೆ. ಕೊನೆಗೂ ಸಿಕ್ತಲ್ಲ ಸರ್.